ಬಳಸಿಕೊಂಡು ನಯ ನಾಜೂಕಿನ ಬಟ್ಟೆಗಳನ್ನ ಉತ್ಪಾದಿಸುವ ಕಂಪನಿಗಳ ಮಧ್ಯೆ ಸ್ವದೇಶಿ ಖಾದಿ ಸ್ವಲ್ಪ ಮಂಕಾಗಿದೆ. ಆದ್ರೂ ಖಾದಿಯನ್ನ ಜನರ ಮನಸ್ಸಿಂದ ಮರೆಯಾಗುವುದಕ್ಕೆ ಬಿಡಬಾರ್ದು ಅನ್ನೋ ಛಲತೊಟ್ಟ ಸಂಘವೊಂದು ಇಂದಿಗೂ ಖಾದಿ ಬಟ್ಟೆಯನ್ನ ಉತ್ಪಾದನೆ ಮಾಡ್ತಿದೆ. ಭಾರತೀಯ ಉಡುಗೆ ತೊಡುಗೆಗಳಲ್ಲಿ ಖಾದಿಯ ಕದರ್ ಬೇರೆನೆ. ಇಂತಹ ಖಾದಿ ಬಟ್ಟೆಗಳನ್ನ ಮತ್ತೆ ಜನರ ವಾರ್ಡ್ರೂಮ್ ತಲುಪಿಸುವ ಪಣ ತೊಟ್ಟಿರುವ ಸ್ವದೇಶಿ ಕೈಮಗ್ಗ ನೇಕಾರರ ಜವಳಿ ಉತ್ಪತ್ತಿ ಮತ್ತು ಮಾರಾಟ ಸೊಸೈಟಿಯ ಮಳಿಗೆ ವಸ್ತು ಪ್ರದರ್ಶನದ ಮಂಟಪದಲ್ಲಿದೆ. ಶುದ್ಧ ಖಾದಿಯ ಜುಬ್ಬ, ಮೋದಿ ಕೋಟು, ಮಹಿಳೆಯರ ಬೇಸ್ ಕೋಟು, ಶರ್ಟ್, ಹಾಫ್ ಜುಬ್ಬ, ಟವಲ್, ಬ್ಯಾಗ್ಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈ ಬಟ್ಟೆಗಳನ್ನ ತಯಾರಿಸುವಾಗ ಉಳಿದ ವೇಸ್ಟ್ ಬಟ್ಟೆಗಳಿಂದ ಮಾಡಲಾದ ಕೌದಿಯೂ ಇಲ್ಲಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅರಳಿಕೊಪ್ಪದಲ್ಲಿರುವ ಈ ಸೊಸೈಟಿಯ ಅಧ್ಯಕ್ಷ ಅಂಜನಪ್ಪ ಈ ಮಳಿಗೆಯ ರೂವಾರಿ. ಕೈಮಗ್ಗದ ಸಹಾಯದಿಂದ ಹತ್ತಿ ಮತ್ತು ರೇಷ್ಮೆಯನ್ನ ಬಳಸಿ ತಯಾರಿಸಿದ ಖಾದಿ ಬಟ್ಟೆಗಳನ್ನ ಇವರೇ ಉತ್ಪಾದಿಸುತ್ತಿದ್ದಾರೆ. ಒಳ್ಳೆ ಕ್ವಾಲಿಟಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಬಹಳ ಒಳ್ಳೆಯದು. ಅದನ್ನ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ. ಆದ್ರೆ ಬರ್ತಾ ಬರ್ತಾ ಈ ಖಾದಿ ಬಟ್ಟೆಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಆರಂಭದಲ್ಲಿ 45 ಕುಟುಂಬಗಳಿದ್ದ ಈ ಸ್ವದೇಶಿ ಕೈಮಗ್ಗ ನೇಕಾರರ ಜವಳಿ ಉತ್ಪತ್ತಿ ಮತ್ತು ಮಾರಾಟ ಸೊಸೈಟಿಯಲ್ಲಿ ಇದೀಗ ಕೇವಲ 20 ಕುಟುಂಬಗಳಷ್ಟೇ ಖಾದಿ ಬಟ್ಟೆಯನ್ನ ಉತ್ಪಾದಿಸುತ್ತಿದ್ದಾರೆ. ಮಕ್ಕಳಿಗೆ ನಾವೇ ಹೇಳಕತ್ತಿದ್ದೀವಿ, ನಮ್ಮ ದಂಧೆ ಮಾಡಕ್ಕಾಗಲ್ಲ, ಮಾಡಬೇಡಿ ಅಂತ. ಏನಾಗ್ತದೆ, ಇದರಲ್ಲಿ ನಾವು ಇಷ್ಟು ಒದ್ದಾಡಿ ಮಾಡಿದ್ರು ಒಂದು 300 ರೂಪಾಯಿ 250 ರೂಪಾಯಿ ದುಡಿಮೆ ಮಾಡಿದ್ರೆ ಸಾಕಾಗಲ್ಲ. ಹಾಗಾಗಿ ಜೀವನ ಮಾಡೋಕ್ಕಾಗಲ್ಲ ಇವತ್ತಿನ ಇದರಲ್ಲಿ. ಹಂಗಾಗಿ ಅವರು ಮಾಡಲ್ಲ, ಮಕ್ಕಳು ಕೂಡ ಮಾಡಲ್ಲ. ಖಾದಿಯನ್ನೇ ನೆಚ್ಚಿಕೊಂಡಿರುವ ಇಂತಹ ನೇಕಾರರ ಕುಟುಂಬಗಳ ಬದುಕನ್ನ ಉಳಿಸುವ ಜವಾಬ್ದಾರಿಯನ್ನ ಭಾರತೀಯರಾದ ನಾವು ಮತ್ತೆ ನೆನಪಿಸಿಕೊಳ್ಳಬೇಕಾಗಿದೆ. ಈ ಫ್ಯಾಷನ್ ಟ್ರೆಂಡ್ಗಳ ಮಧ್ಯೆ ನಾವು ಖಾದಿಯನ್ನ ಮರೆತಿರೋದ್ರಿಂದ ಅದೆಷ್ಟೋ ನೇಕಾರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಈ ಪರಿಸ್ಥಿತಿಯಿಂದ ನೇಕಾರರನ್ನ ಖಾದಿಯನ್ನ ಉಳಿಸೋ ಜವಾಬ್ದಾರಿಯನ್ನ ನಾವು ಮತ್ತೆ ನೆನಪಿಸಿಕೊಳ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಮೇಘಾ ವಿ ಜೊತೆ ನಾನು ಪೂಜಾ ಲಟ್ಟಿ, ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ.